Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ಪ್ರಭುವಿನ ದೈವ ದರ್ಶನದ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ. ಆತ್ಮೇಲೆ ಪ್ರಭು ಯೇಸು ಜನಿಸಿದ ಬೆತ್ಲೆಹೇಮ್ ನಗರದಲ್ಲಿ ಬಾಬುಷ್ಕಾ ಎಂಬ ಮಹಿಳೆ ವಾಸಿಸುತ್ತಿದ್ದಳು. ಅವಳು ಪಟ್ಟಣದ ಅತ್ಯಂತ ಸ್ವಚ್ಛ ಮತ್ತು ಅಚ್ಚುಕಟ್ಟಾದ ಮನೆಯನ್ನ ಇಟ್ಟುಕೊಂಡಿದ್ದಳು ಮತ್ತು ಅತ್ಯುತ್ತಮ ಅಡುಗೆಯವಳೂ ಆಗಿದ್ದಳು. ಮರುಭೂಮಿಯ ಮೂಲಕ 3 ರಾಜರು ಬರುತ್ತಿದ್ದಾರೆ ಎಂಬ ವಿಷಯವನ್ನು ಅವಳು ಕೇಳಿದ್ದಳು. ಆದರೆ ಅವಳಿಗೆ ಮಾಡಲು ತುಂಬಾ ಕೆಲಸವಿದ್ದ ಕಾರಣ ಅವರತ್ತ ಗಮನ ಹೆಚ್ಚು ಹರಿಸಲಿಲ್ಲ. ನಂತರ ಅವಳಿಗೆ ಜನರು ಕೂಗುವುದು, ಜೈಕಾರ ಹಾಕುವುದು, ಅದ್ದೂರಿಯ ಸ್ವಾಗತವು ಕೇಳಿಸಿತು. ಅವಳು ಕಿಟಕಿಯಿಂದ ಹೊರಗೆ ನೋಡಿದಳು. ಅಲ್ಲಿ ಶ್ರೀಮಂತವಾಗಿ ಧರಿಸಿದ್ದ 3 ರಾಜರು ಅವಳ ಮನೆಗೆ ಕಡೆಗೆ ಬರುತ್ತಿದ್ದರು. ಅವರು ಬೆತ್ಲೆಹೇಮ್ನಲ್ಲಿ ಜನಿಸಿದ ಪುಟ್ಟ ರಾಜಕುಮಾರನನ್ನು ಗೌರವಿಸಲು ಬಂದಿದ್ದೇವೆ ಮತ್ತು ಅವರಿಗೆ ಆಹಾರ ಮತ್ತು ವಸತಿ ಬೇಕು ಎಂದು ಹೇಳಿದರು. ಬಾಬುಷ್ಕಾ ತನಗಾಗಿ ರುಚಿಕರವಾಗಿ ತಯಾರಿಸಿಕೊಂಡಿದ್ದ ಊಟವನ್ನ ಅವರಿಗೆ ನೀಡಿದಳು. ಅವರಿಗೆ ಇರಲು ಎಲ್ಲಾ ಸೌಕರ್ಯ ಮತ್ತು ಊಟದ ವ್ಯವಸ್ಥೆಯನ್ನ ಮಾಡಿದಳು. ಮರುದಿನ ಬೆಳಗ್ಗೆ ರಾಜರು ಅವಳನ್ನು ತಮ್ಮೊಂದಿಗೆ ಬಂದು ಪುಟ್ಟ ರಾಜಕುಮಾರನನ್ನು ನೋಡಬಹುದು ಎಂದು ಕೇಳಿಕೊಂಡರು. ಬಾಬುಷ್ಕಾ ಮನೆಯ ಕೆಲಸ ಮತ್ತು ಅಡಿಗೆ ಕೆಲಸ ಮುಗಿಸಿದ ತಕ್ಷಣ ಅವರನ್ನು ಹಿಂಬಾಲಿಸುವುದಾಗಿ ಹೇಳಿದಳು. ಅವಳು ಮತ್ತೆ ಮನೆಯನ್ನ ಸ್ವಚ್ಛಗೊಳಿಸಿದಳು ಮತ್ತು ನಂತರ ಅವಳ ಪುಟ್ಟ ಮಗು ಬಹಳ ವರ್ಷಗಳ ಹಿಂದೆಯೇ ಮೃತಪಟ್ಟಿದ್ದ ಕಾರಣ ತನ್ನ ಕಪಾಟಿನಿಂದ ತನ್ನ ಪುಟ್ಟ ರಾಜಕುಮಾರನ ಆಟಿಕೆಗಳನ್ನ ಹೊರತೆಗೆದಳು. ಅವಳು ಅವುಗಳನ್ನ ಒಂದು ಬುಟ್ಟಿಯಲ್ಲಿ ಇಟ್ಟು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ನಂತರ 3 ರಾಜರನ್ನು ಹಿಂಬಾಲಿಸಿದಳು. ಬುಟ್ಟಿಯನ್ನು ಹಿಡಿದು ಪಟ್ಟಣಕ್ಕೆ ಧಾವಿಸಿದಳು. ಆದರೆ ರಾಜರು ಅಲ್ಲಿ ಹೊರಟು ಹೋಗಿದ್ದರು ಹಾಗೂ ಪುಟ್ಟ ಬಾಲ ಯೇಸು, ಜೋಸೆಫ್ ಮತ್ತು ಮರಿಯಮ್ಮ ದೇವದೂತರ ಆಜ್ಞೆಯಂತೆ ಈಗಾಗಲೇ ಅಲ್ಲಿಂದ ಹೊರಟು ಹೋಗಿದ್ದರು. ನಂತರ ಬಾಬುಷ್ಕಾ ಅವರನ್ನು ಹಿಂಬಾಲಿಸುತ್ತಿದ್ದಳು ಎಂದು ಹೇಳಲಾಗುತ್ತದೆ. ಅವಳು ನವಜಾತ ಶಿಶುವನ್ನು ಕಂಡುಕೊಂಡಾಗಲೆಲ್ಲ ಬಾಬುಷ್ಕಾ ಮಗುವಿಗೆ ಆಟಿಕೆಗಳನ್ನ ನೀಡುತ್ತಿದ್ದಳು. ಕೆಲವೊಮ್ಮೆ ನೀಡಬೇಕಾದ ವಿಷಯಕ್ಕೆ ಪ್ರಾಮುಖ್ಯತೆ ಕೊಡದೆ ಲೌಕಿಕ ವಿಷಯಕ್ಕೆ ಪ್ರಾಮುಖ್ಯತೆ ನೀಡಿದ ಕಾರಣ ಪ್ರಭುವನ್ನು ಕಾಣುವ ಭಾಗ್ಯ ಕಳೆದುಕೊಂಡೆ ಎಂಬ ಕೊರಗಿದ್ದರೂ ಬೇರೆ ಪುಟ್ಟ ಶಿಶುಗಳಲ್ಲಿ ಪ್ರಭು ಯೇಸುವನ್ನು ಕಂಡುಕೊಂಡಳು. ಅದೇ ರೀತಿ ಪ್ರಭು ಯೇಸು ನಮಗೂ ಸಹ ವಿವಿಧ ರೂಪದಲ್ಲಿ ವಿವಿಧ ರೀತಿಯಲ್ಲಿ ನಮಗೆ ದರ್ಶನ ನೀಡುತ್ತಾರೆ. ಆದ್ಮೇಲೆ ದರ್ಶನ ಎಂಬ ಅಂಶವನ್ನು ಧ್ಯಾನಿಸುವಾಗ ಎಲ್ಲಾ ಧರ್ಮಗಳಲ್ಲಿ ದೇವರ ದರ್ಶನಕ್ಕಾಗಿ ತೀರ್ಥಯಾತ್ರೆಯನ್ನು ಕೈಗೊಳ್ಳುವುದು ಸರ್ವೇ ಸಾಮಾನ್ಯ. ಆದರೆ ಕಥೋಲಿಕ ಕ್ರೈಸ್ತರಾದ ನಮಗೆ ಪ್ರಭುವಿನ ದೈವ ದರ್ಶನದ ಹಬ್ಬ ವಿಶೇಷವಾದ ಹಬ್ಬವಾಗಿದೆ. ಬಾಲ ಯೇಸುವಿನ ಜನನದ ಸಂಭ್ರಮದಲ್ಲಿರುವ ನಮಗೂ ಅವರನ್ನು ದರ್ಶಿಸಿದ ಎಲ್ಲರಿಗೂ ಏನೋ ಒಂದು ತರಹದ ಸಂಭ್ರಮ, ಸಂತೋಷವಾಗಿರುವುದರಲ್ಲಿ ಸಂಶಯವಿಲ್ಲ. ಇವರನ್ನು ದರ್ಶಿಸಿದ ಪ್ರತಿಯೊಬ್ಬರೂ ಸಹ ತಮಗಾದ ಸಂತೋಷದಲ್ಲಿ ಆನಂದವನ್ನು ವಿವಿಧ ಘಟನೆಯನ್ನು ಲೂಕನ ಶುಭ ಸಂದೇಶದಲ್ಲಿ ಧ್ಯಾನಿಸಬಹುದು. ಗೋದಲಿಗೆ ಕಂದ ತಂದ ಆನಂದ ಎಂಬ ಸಂದೇಶವನ್ನ ಕಾಣಬಹುದು. ಇಂದಿನ ಮೊದಲನೇ ವಾಚನವನ್ನ ಪ್ರವಾದಿ ಯೆಶಾಯನ ಗ್ರಂಥದಿಂದ ಆರಿಸಲಾಗಿದೆ. ಅಂಧಕಾರದಲ್ಲಿರುವ ಇಸ್ರೇಲ್ ಜನರಿಗೆ ಬೆಳಕಿನ ಮಾರ್ಗ ತೋರಿದವರು ಪ್ರವಾದಿ ಯೆಶಾಯ. ಜೆರುಸಲೇಮ್ ನಗರಕ್ಕೆ ಬರಲಿರುವ ಮುಂದಿನ ವೈಭವದ ವಿಷಯವಾಗಿ ತಿಳಿಸುತ್ತಾರೆ. ಜೆರುಸಲೇಮಿಗೆ ಬೆಳಕೊಂದು ಬಂದಿದೆ, ಅದು ಪ್ರಕಾಶಿಸುತ್ತದೆ, ಕಾರ್ಗತ್ತಲನ್ನು ಬಡಿದೋಡಿಸಿದೆ, ಸರ್ವೇಶ್ವರನ ತೇಜಸ್ಸು ಆವರಿಸಿದೆ. ಆ ತೇಜಸ್ಸನ್ನು ಕಂಡು ರಾಷ್ಟ್ರಗಳು ಬರುವವು ನಿನ್ನ ಬೆಳಕಿಗೆ ಎಂದು ಪ್ರವಾದಿ ಯೆಶಾಯ ಯಾವ ರೀತಿ ಬೇರೆ ಬೇರೆ ರಾಷ್ಟ್ರದ ರಾಜರು ಗೋದಲಿಗೆ ಹೊಳೆಯುವ ನಕ್ಷತ್ರವನ್ನ ಕಂಡು ಬಂದರೋ ಅದನ್ನು ಪ್ರವಾದಿ ಯೆಶಾಯ ಪ್ರಭುವಿನ ಜನನದ 100 ವರ್ಷದ ಹಿಂದೆಯೇ ಪ್ರವಾದನೆ ನುಡಿದಿದ್ದರು. ತರುವರು ಬಂಗಾರ ಧೂಪಗಳನ್ನು, ಸಾರುವರೆಲ್ಲರೂ ಸರ್ವೇಶ್ವರನ ಸ್ತುತಿ ಕಾರ್ಯಗಳನ್ನು ಎಂದು ಖಚಿತವಾಗಿ ಪ್ರವಾದನೆ ನುಡಿದರು. ಆದ್ಮೇಲೆ ಇಂದಿನ ಶುಭ ಸಂದೇಶದಲ್ಲಿ 3 ವಿಧದ ರಾಜರುಗಳನ್ನು ನಾವು ಕಾಣಬಹುದು. ಮೊದಲನೆಯದಾಗಿ ಪ್ರಭು ಯೇಸುವಿನ ಮೇಲೆ ಅಪಾರವಾದ ವಿಶ್ವಾಸವನ್ನು ಇಟ್ಟವರು, ಅದು ಬೇರೆ ಯಾರೂ ಅಲ್ಲ, 3 ರಾಜರು. ಒಂದು ಕುಟುಂಬದಲ್ಲಿ ಮಗುವಿನ ಜನನವಾದಾಗ ಅದನ್ನು ದರ್ಶಿಸಲು ನೆಂಟರಿಷ್ಟರು, ಬಂಧುಗಳು, ಸ್ನೇಹಿತರು ಬರುವುದು, ಕೊಡುಗೆಗಳನ್ನ ನೀಡುವುದು ವಾಡಿಕೆ. ಆದರೆ ಗೋದಲಿಯಲ್ಲಿ ನಡೆಯುವ ಸಂಗತಿಯೇ ಬೇರೆಯಾಗಿದೆ. ಕ್ರಿಸ್ತ ಶಾಂತಿಯ, ಪ್ರೀತಿಯ, ಕ್ಷಮೆಯ, ಒಳ್ಳೆಯ ಸಂಬಂಧಗಳ ಆಗರವಾಗಿ ಹುಟ್ಟಿದ್ದರಿಂದಲೇ ಅವರ ದರ್ಶನಕ್ಕಾಗಿ ಬಂದ ಗ್ಯಾಸ್ಪರ್, ಮೆಲ್ಕಿಯೋರ್
ಮತ್ತು ಬೆಲ್ತಸಾರ್ ಎಂಬ ಪಂಡಿತರು, ರಾಜರು, ಜ್ಞಾನಿಗಳು ಪ್ರಭುವಿನ ದರ್ಶನವನ್ನ ಪಡೆಯುತ್ತಾರೆ. ಎಲ್ಲಿಲ್ಲದ ಸಂತೋಷವನ್ನ ಚಿನ್ನ, ಸುಗಂಧ ದ್ರವ್ಯ ಮತ್ತು ರಕ್ತಬೋಳವನ್ನ ಕಾಣಿಕೆಯಾಗಿ ನೀಡುತ್ತಾರೆ. ಆದ್ಮೇಲೆ ಎರಡನೇ ರಾಜ ಪ್ರಭು ಯೇಸುವನ್ನು ಕೊಲ್ಲಬೇಕೆಂದು ಇದ್ದವನು. ಇದು ಹೆರೋದ ಅರಸ. ಈತ ಯಾವಾಗ ಲೋಕರಕ್ಷಕನ ಜನನವಾಗಿದೆ ಎಂದು ತಿಳಿಯುತ್ತಾನೋ, ತನ್ನ ಅಧಿಕಾರ, ಸಂಪತ್ತು ಮತ್ತು ಆಳ್ವಿಕೆಗೆ ಎಲ್ಲಿ ಕುತ್ತು ಉಂಟಾಗುತ್ತದೋ ಎಂದು ಭಯಭ್ರಾಂತನಾಗಿ ಶಿಶುವನ್ನು ಕೊಲ್ಲಲು ಯತ್ನಿಸುತ್ತಾನೆ. ಈತನ ದುರಂಕಾರಕ್ಕಾಗಿ ಅನೇಕ ಶಿಶುಗಳ ಪ್ರಾಣ ಕಳೆದು ಹೋಗುತ್ತವೆ. ಈತನ ದುರಾಡಳಿತ ಮತ್ತು ದುಷ್ಟತನವನ್ನು ಕಂಡ ರೋಮ್ ನಗರದ ಚಕ್ರವರ್ತಿ ಅಗಸ್ಟಸ್ ಹೇಳುತ್ತಾರೆ, ಹೆರೋದನ ಆಡಳಿತದಲ್ಲಿ ಅವನ ಮಗನಾಗಿ ಜೀವಿಸುವುದಕ್ಕಿಂತ ಹಂದಿಯಾಗಿ ಬಾಳುವುದೇ ಲೇಸು ಎನ್ನುತ್ತಾರೆ. ಏಕೆಂದರೆ ಅಧಿಕಾರದ ಆಸೆಗೆ ಆತ ಯಾವ ಹಂತಕ್ಕೆ ಬೇಕಾದರೂ ಹೋಗಲು ಸಿದ್ಧನಿದ್ದ. ಮೂರನೆಯದಾಗಿ ಆದ್ಮೇಲೆ ಮೂರನೆಯ ಅರಸ ಈ ಜಗಕ್ಕೆ ಬೆಳಕು ನೀಡಲು ಬಂದವರು. ಅದು ಪ್ರಭು ಯೇಸು ಕ್ರಿಸ್ತರು. ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 2 ವಚನ 2 ಹೇಳುವಂತೆ, ಯಹೂದ್ಯರ ಅರಸ ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ. ಈ ಲೋಕವನ್ನು ಪ್ರೀತಿ, ಕರುಣೆ, ಕ್ಷಮೆಯೊಂದಿಗೆ ಆಳುವ ಲೋಕರಕ್ಷಕರಾಗಿದ್ದಾರೆ. ಹೌದು ಆದ್ಮೇಲೆ ಇಂದಿನ ಶುಭ ಸಂದೇಶದಲ್ಲಿ 3 ಅರಸರುಗಳು 3 ಕಾಣಿಕೆಗಳನ್ನು ನೀಡುವುದನ್ನು ಸಹ ನಾವು ನೋಡುತ್ತೇವೆ. ಮೊದಲನೇದಾಗಿ ಚಿನ್ನ, ರಾಜರ ವೈಭವವನ್ನ ಸೂಚಿಸುತ್ತದೆ. ಎರಡನೇದಾಗಿ ರಕ್ತಬೋಳ, ಪ್ರವಾದಿಗಳ ದಾಕ್ಷಿಣ್ಯರಹಿತ ಜೀವನವನ್ನ ಸೂಚಿಸುತ್ತದೆ. ಮೂರನೇದಾಗಿ ಸುಗಂಧ ದ್ರವ್ಯ, ಯಾಜಕರ ಪಾಲನೆಯನ್ನ ಸ್ಪಷ್ಟಪಡಿಸುತ್ತದೆ. ಹಳೆಯ ಒಡಂಬಡಿಕೆಯಲ್ಲಿ ತನ್ನ ಪ್ರಜೆಯನ್ನು ಮುನ್ನಡೆಸಲು ದೇವರು ಅರಸರುಗಳನ್ನ ನೇಮಿಸಿದ್ದರು. ಉದಾಹರಣೆಗೆ ದಾವೀದ, ಸಾಲೋಮನ್ ಚಕ್ರವರ್ತಿಗಳು ಅವರು ದೈವ ಪ್ರಜೆಯ ರಾಜ್ಯಾಡಳಿತಕ್ಕೆ ಬದ್ಧರಾಗಿ ನಡೆಯಲೆಂದೇ ಅವರ ಆಯ್ಕೆಯಾಗಿತ್ತು. ಅಂತೆಯೇ ದೇವರು ತನ್ನ ಮಾತನ್ನು ಜನರಿಗೆ ಅರ್ಥೈಸಲು ಪ್ರವಾದಿಗಳನ್ನ ನೇಮಿಸಿದರು. ಪ್ರವಾದಿಗಳೆಂದರೆ ದೇವರ ಪರವಾಗಿ ಮಾತನಾಡುವ ವ್ಯಕ್ತಿಗಳು. ಅವರು ಅನೇಕರಿದ್ದರು. ಪ್ರವಾದಿಗಳು ಸರ್ವಸ್ವವನ್ನ ತ್ಯಜಿಸಿ ಜನರನ್ನು ಟೀಕಿಸಿ ಶ್ರಮಭರಿತ ಜೀವನದ ಬೋಧನೆಯ ರೂವಾರಿಗಳು. ತದನಂತರ ದೇವರು ತನ್ನ ಪ್ರಜೆಯ ಧಾರ್ಮಿಕ ಪಾಲನೆಗಾಗಿ ಯಾಜಕರನ್ನ ನೇಮಿಸಿದರು. ಯಾಜಕರು ಪ್ರಜೆಯನ್ನು ಧಾರ್ಮಿಕ ವಿಧಿ ವಿಧಾನಗಳ ಮೂಲಕ ದೇವರತ್ತ ಕೊಂಡೊಯ್ಯುತ್ತಿದ್ದರು. ಹೀಗೆ ಜನರ ಸೇವೆಯಲ್ಲಿ ಅರಸರುಗಳ, ಪ್ರವಾದಿಗಳ ಹಾಗೂ ಯಾಜಕರ ಸೇವೆ ಅಮೂಲ್ಯವಾದುದು. ಈ 3 ವರ್ಗಗಳನ್ನು ಹಳೆಯ ಒಡಂಬಡಿಕೆಯಲ್ಲಿ ಚಿನ್ನ, ರಕ್ತಬೋಳ ಹಾಗೂ ಸುಗಂಧ ದ್ರವ್ಯ ಪ್ರತಿನಿಧಿಸುತ್ತದೆ. ಈ ಮೂಲಕ ಪ್ರಭು ಯೇಸು ರಾಜ, ಪ್ರವಾದಿ ಹಾಗೂ ಯಾಜಕ ಎಂಬುದನ್ನ ಸೂಚಿಸುತ್ತದೆ. ಇಂದು ಲೋಕರಕ್ಷಕರಾದ ಪ್ರಭು ಯೇಸು ಕ್ರಿಸ್ತರಿಗೆ ಆ 3 ರಾಜರು ಅರ್ಪಿಸಿದ ಕಾಣಿಕೆಗಳಂತೆ ನಾನು ಮತ್ತು ನೀವು ಏನನ್ನು ಅವರಿಗೆ ಅರ್ಪಿಸಬಹುದಾಗಿದೆ. ಮೊಟ್ಟ ಮೊದಲನೇದಾಗಿ, ಸಾಮಾನ್ಯವಾಗಿ ಯಾರಿಗಾದರೂ ನಾವು ಉಡುಗೊರೆ ಕೊಡಬೇಕಾದ್ರೆ ಅವರಿಗೆ ಏನನ್ನು ಕೊಟ್ಟರೆ ಅವರು ಸಂತೋಷ ಪಡುತ್ತಾರೆ ಎಂದು ಬಹಳ ಆಲೋಚನೆ ಮಾಡುತ್ತೇವೆ. ಬಹಳ ಸಮಯ ತೆಗೆದುಕೊಂಡು ಅವರಿಗೆ ಒಳ್ಳೆಯ ಉಡುಗೊರೆಯನ್ನ ಆಯ್ಕೆ ಮಾಡುತ್ತೇವೆ. ಆದರೆ ಇಂದು ಪ್ರಭು ಯೇಸು ಕ್ರಿಸ್ತರು ನಮ್ಮ ಮನಗಳಲ್ಲಿ ಜನಿಸಿರುವಾಗ ಅವರಿಗೆ ಯಾವುದೋ ಬಹಳ ದುಬಾರಿಯಾದ ಉಡುಗೊರೆ ಬೇಕಾಗಿಲ್ಲ. ಬದಲಿಗೆ ನಮ್ಮನ್ನೇ ನಾವು ಅವರಿಗೆ ಸಮರ್ಪಿಸಿಕೊಳ್ಳೋಣ. ಇದೇ ನಾವು ಪ್ರಭು ಯೇಸುವಿಗೆ ನೀಡುವ ದುಬಾರಿ ಕೊಡುಗೆಯಾಗಿದೆ. ಎರಡನೇದಾಗಿ ಆದ್ಮೇಲೆ ಪ್ರಭುವಿನ ದೈವ ದರ್ಶನದ ಹಬ್ಬದ ಮೂಲಕ ದೇವರು ಕೇವಲ ಒಂದು ಜನಾಂಗಕ್ಕೆ ಮತ್ತು ಭಾಷೆಗೆ ಸೀಮಿತನಾಗಿಲ್ಲ. ಬದಲಿಗೆ ಸರ್ವ ಜನಾಂಗಕ್ಕೂ ಅವರು ದೇವರಾಗಿದ್ದಾರೆ. ಈ ಪರಿಯಲ್ಲಿ ನಾವು ಸಹ ಮೇಲು ಕೀಳು, ಈ ಭಾಷೆ ಆ ಭಾಷೆ ಅಥವಾ ಈ ಜಾತಿ ಆ ಜಾತಿ ಎಂದು ತಾರತಮ್ಯ ಮಾಡದೆ ಕ್ರಿಸ್ತನ ಪ್ರೀತಿಯನ್ನು ಸಾರುವ ಸಾಧನಗಳಾಗೋಣ. ಕೊನೆಯದಾಗಿ ಆದ್ಮೇಲೆ ಈ ಜೀವನ ಯಾತ್ರೆಯಲ್ಲಿ ನಾವೆಲ್ಲರೂ ದೇವರ ಅನುಭವವನ್ನ ಪಡೆದುಕೊಳ್ಳಬೇಕು. ಪ್ರತಿಯೊಂದು ಬಲಿಪೂಜೆ ಈ ರೀತಿಯ ಅನುಭವಕ್ಕೆ ಅಣಿ ಮಾಡಿಕೊಡುತ್ತದೆ. 3 ರಾಯರ ರೀತಿಯಲ್ಲಿ ನಾವು ಕ್ರಿಸ್ತನನ್ನು ಹುಡುಕೋಣ, ದೇವರ ಅನುಭವವನ್ನ ಪಡೆದುಕೊಳ್ಳೋಣ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.